ಎಲ್ರಿಗೂ ನಮಸ್ಕಾರ. ಎಲ್ಲ ಸರ್ಕಾರಿ ನೌಕರರಿಗೂ ಈಗ ಕಾಮ್ಸ್ ಕರ್ತವ್ಯ ಆ್ಯಪ್ನಲ್ಲಿ ಹಾಜರಾತಿ ಕಡ್ಡಾಯ. ಆದರೆ ಶಾಲಾ ಕಾಲೇಜು ಆಫೀಸ್ನಲ್ಲಿ ಬೇಗ ಹೋದರೂ ಸಹ ಹಾಜರಾತಿ ಹಾಕೋದಕ್ಕೆ ಒಂದೊಂದು ಸಲ ಕಷ್ಟಪಡಬೇಕು. ಯಾಕಂದರೆ ನೆಟ್ವರ್ಕ್ ಸಮಸ್ಯೆ ಇರ್ಬೋದು, ಇನ್ನು ಒಂದಷ್ಟು ಜನರ ಕೈಲಿ ಸ್ಮಾರ್ಟ್ಫೋನ್ ಇರುತ್ತೆ, ಇನ್ನೊಂದಷ್ಟು ಜನರ ಕೈಲಿ ಕೀಪ್ಯಾಡ್ ಸೆಟ್ ಇರುತ್ತೆ. ಈಗ ಕೀಪ್ಯಾಡ್ ಫೋನ್ ಇರೋರು ಸಹ, ನೆಟ್ವರ್ಕ್ ಇಲ್ದಲೇ ಇರೋರು ಸಹ ಈಗ ಕಾಮ್ಸ್ನಲ್ಲಿ ಈಸಿಯಾಗಿ ಹಾಜರಾತಿ ಹಾಕ್ಬೋದು. ಹೇಗೆ ಅಂತೀರಾ? ಹೌದು, ಈಗ ಕಾಮ್ಸ್ನಲ್ಲಿ ಅಪ್ಡೇಟ್ ಫೀಚರ್ ಬಂದಿದೆ. ಶಾಲೆ, ಕಾಲೇಜು, ಆಫೀಸ್ನಲ್ಲಿ ಯಾವುದೇ ಕಚೇರಿನಲ್ಲೂ ಸಹ ಒಂದೇ ಒಂದು ಫೋನ್ನಲ್ಲಿ ಎಲ್ಲರೂ ಸಹ ಆ ಕಚೇರಿನಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಎಲ್ಲ ಸಹೋದ್ಯೋಗಿ ಮಿತ್ರರು ಸಹ ಒಂದೇ ಫೋನ್ನಲ್ಲಿ ಹಾಜರಾತಿ ಹಾಕ್ಬೋದು. ಹೇಗೆ ಅಂತೀರಾ? ಬನ್ನಿ ನೋಡೋಣ. ಕಾಮ್ಸ್ ಆ್ಯಪ್ನ ಓಪನ್ ಮಾಡಿದಾಗ ಏನು ಇಂಟರ್ಫೇಸ್ ಕಾಣಿಸುತ್ತೆ, ಹೋಮ್ ಪೇಜ್ ಕಾಣಿಸುತ್ತೆ, ಅದನ್ನು ಹಾಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ಅಟೆಂಡೆನ್ಸ್, ಮಾರ್ಕ್ ಅದರ್ಸ್, ಅಟೆಂಡೆನ್ಸ್ ಅನ್ನೋ ಫ್ಯೂಚರ್ಸ್ ಬಂದಿದೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಆಪ್ಷನ್ಸ್ ಬರುತ್ತೆ. ಸೆಲೆಕ್ಟ್ ಟೀಮ್ ಮೆಂಬರ್. ಸೆಲೆಕ್ಟ್ ಟೀಮ್ ಮೆಂಬರ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಕರ್ತವ್ಯ ಮಾಡುತ್ತಿರುವಂತಹ ಕಚೇರಿ ಆಗಿರ್ಬೋದು, ಶಾಲೆ ಕಾಲೇಜುಗಳಾಗಿರ್ಬೋದು, ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ, ಸಹೋದ್ಯೋಗಿ ಮಿತ್ರರಿರ್ತಾರೆ, ಅಷ್ಟು ಜನರ ಹೆಸರು ಸಹ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೆಕ್ಸ್ಟು ನಿಮಗೆ ಯಾರದು ಅಟೆಂಡೆನ್ಸ್ ಆಗ್ತಾ ಇರೋದಿಲ್ಲ ಆ ಟೈಮ್ನಲ್ಲಿ ಎಲ್ಲರೂ ಸಹ ಒಂದೇ ಫೋನಲ್ಲಿ ಹಾಕ್ಬೋದು, ಅಥವಾ ಅಟೆಂಡೆನ್ಸ್ ಹಾಕೋದಕ್ಕೆ ಯಾರು ಕಷ್ಟಪಡ್ತಾ ಇರ್ತಾರೆ ಅವ್ರನ್ನ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ಅವ್ರ ಹೆಸರು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ. ಬಂದಾದಮೇಲೆ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ಮೇಲೆ ಅವರ KJD ನಂಬರ್ ಇರುವಂತಹ ಫೋನ್ ಸಂಖ್ಯೆಗೆ ಒಂದು OTP ಹೋಗುತ್ತೆ. OTP ಹೋದ ನಂತರ ಅವ್ರ ಹತ್ರ ನಾವು OTPನ ಇಸ್ಕೋಬೇಕು. OTPನ ಹಾಕಿದ ಮೇಲೆ ಇಲ್ಲಿ ನಾನು ಸುಮ್ಮನೆ ಹಾಕಿರೋದು 1234 ಅಂತ. ಅವ್ರಿಗೇನು OTP ಬಂದಿರುತ್ತೆ ಆ OTPನ ನೀವು ಇಲ್ಲಿ ಹಾಕಿದ ನಂತರ ನೆಕ್ಸ್ಟು ವೆರಿಫೈ OTP ಅಂತ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಯಾವ ಎಂಪ್ಲಾಯ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಆ ಎಂಪ್ಲಾಯಿಯ ನೇಮು ಮತ್ತು KJD ನಂಬರ್ ಎರಡೂ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದರ ಕೆಳಗಡೆ ಚೆಕ್ ಇನ್ ಆ್ಯಂಡ್ ಚೆಕ್ಔಟ್ ಆಪ್ಷನ್ಸ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಾವು ನಾರ್ಮಲ್ ಆಗಿ ಅಟೆಂಡೆನ್ಸ್ ಹಾಕುವಾಗ ಕರ್ತವ್ಯ ಆ್ಯಪ್ನ ಕಾಮ್ಸ್ನ ಓಪನ್ ಮಾಡಿದ ತಕ್ಷಣ ಹೇಗೆ ಹೋಮ್ ಪೇಜಲ್ಲಿ ಚೆಕ್ ಇನ್ ಚೆಕ್ಔಟ್ ಆಪ್ಷನ್ ನಮಗೆ ತೋರಿಸ್ತಾ ಇರುತ್ತೆ, ಅದೇ ಥರ ಸೇಮ್ ಯಾರಿಗೆ ಅಟೆಂಡೆನ್ಸ್ ಹಾಕೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅವರು ಬೇರೆಯವರ ಫೋನ್ ಬಳಸ್ಕೊಂಡು ಇಷ್ಟು ಪ್ರೊಸೀಜರ್ ಫಾಲೋ ಮಾಡಿದಾಗ ಅವರಿಗೂ ಕೂಡ ಸೇಮ್ ಪ್ರೊಸೀಜರ್ನೇ ತೋರಿಸ್ತಾ ಇರುತ್ತೆ. ಚೆಕ್ ಇನ್ ಕ್ಲಿಕ್ ಮಾಡೋದ್ರ ಮೂಲಕ ಅವರ ಫೋಟೋವನ್ನು ಕ್ಯಾಪ್ಚರ್ ಮಾಡೋದ್ರ ಮೂಲಕ ಕಾಮ್ಸ್ ಹಾಜರಾತಿಯನ್ನು ಇನ್ ಟೈಮ್ನಲ್ಲಿ ಹಾಕ್ಬೋದು. ನೆಕ್ಸ್ಟು ಚೆಕ್ಔಟ್ ಕೂಡ ಸಹ ಅದೇ ಥರ ಚೆಕ್ಔಟ್ ಟೈಮ್ ಏನಾಗುತ್ತೆ, ಟೈಮ್ ನಂತರ ಚೆಕ್ಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾರೆ. ಚೆಕ್ಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಕ್ಯಾಪ್ಚರ್ ಕೇಳುತ್ತೆ, ಚೆಕ್ಔಟ್ ಆಗುತ್ತೆ. ಈ ರೀತಿಯಾಗಿ ಯಾರು ನೆಟ್ವರ್ಕ್ ಸಮಸ್ಯೆಯಿಂದ ಹಾಜರಾತಿ ಹಾಕೋದಕ್ಕೆ ಬೆಳಗ್ಗೆ ಸಂಜೆ 2 ಹಾಜರಾತಿ ಹಾಕೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಇನ್ನು ಒಂದಷ್ಟು ಜನ ಯಾರು ಕೀಪ್ಯಾಡ್ ಫೋನನ್ನು ಬಳಸ್ತಾ ಇದ್ದಾರೆ ಅವರು ಸಹ ಬೇರೆಯವರ ಫೋನಿಂದ ಸಹೋದ್ಯೋಗಿ ಮಿತ್ರರ ಫೋನ್ನ ಬಳಸ್ಕೊಂಡು ಕಾಮ್ಸ್ನಲ್ಲಿ ಈಸಿಯಾಗಿ ಹಾಜರಾತಿಯನ್ನು ಹಾಕ್ಬೋದು.